ನಮಸ್ಕಾರ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ ನನ್ನ ಶರಣಾರ್ಥಿ. ಇಂದು ಈ ಸಂಚಿಕೆ ನಮ್ಮ ಕೊನೆಯ ಸಂಚಿಕೆ. ಅದಕ್ಕೂ ಮೊದಲು ನಮ್ಮ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಪತ್ರಿ ಅಮ್ಮನವ್ರಿಗೆ ನನ್ನ ಹೃದಯ ತುಂಬಿ ನಮನಗಳು. ಮಹಾವತಾರ್ ಬಾಬಾಜಿ, ಹೀಗೆ ಎಷ್ಟೋ ಗುರುಗಳು, ಗೊತ್ತಿದ್ದು ಗೊತ್ತಿಲ್ಲದೆ ಇರೋ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಕ್ಕಂಥ ಅನೇಕ ಗುರುಗಳು, ಅವರೆಲ್ಲರ ಆಶ್ರಯ, ಅವರೆಲ್ಲರ ಆಶೀರ್ವಾದ, ಅವರೆಲ್ಲರ ಒಂದು ಚೇತನ ನಮ್ಮೊಂದಿಗೆ ಇರೋದರಿಂದಲೇ ನಾವು ಇಲ್ಲಿವರೆಗೂ ಸಾಗಿ ಬಂದಿದ್ದೀವಿ. ಮತ್ತು ಅವರೆಲ್ಲ ಗುರುಗಳಿಗೂ, ಎಲ್ಲ ಚೇತನೆಗಳಿಗೂ, ಶಕ್ತಿಗಳಿಗೂ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಅಧ್ಯಾಯ ಯೋಗಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಸೀತಾಯಣ ಇಲ್ಲಿವರೆಗೂ ಎಷ್ಟೊಂದು ಸಂಚಿಕೆಗಳಲ್ಲಿ ಇಡೀ ನಮ್ಮ ಸೀತೆಯ ಬದುಕಿನ ಅಂತರಾಳದ ಅವಳ ಮಾತುಗಳು, ಅವಳ ಮನಸ್ಸಿನ ಯೋಚನೆಗಳು, ಅವಳ ಎಷ್ಟೆಷ್ಟೋ ಹೇಳಿಕೊಳ್ಳಲಾಗದ, ಗೊತ್ತಿರದ ನಮ್ಮ ಎಷ್ಟೋ ಕಥೆಗಳು ಹಾಗೂ ಎಷ್ಟೋ ಭಾವನೆಗಳನ್ನು ಈ ಸಂಪೂರ್ಣ ಎಲ್ಲ ಸಂಚಿಕೆಗಳಲ್ಲೂ ನಾವು ತಿಳ್ಕೊಂಡಿದ್ದೀವಿ. ಇನ್ನೂ ಅನೇಕ ವಿಷಯಗಳು ಇರಬಹುದು. ಆದರೆ ನಮ್ಮ ಡೆನಾ ಮೇರಿಯಮ್ ಅವರ ಒಂದು ಆಟೋ ರೈಟಿಂಗ್ ಅಂತ ಏನು ಕರಿತೀವಲ್ಲ, ಧ್ಯಾನದಲ್ಲಿ ಆಕೆಗೆ ಗೋಚರವಾಗಿರ್ತಕ್ಕಂಥ ಅನೇಕ ಆಕೆಯ ಹಿಂದಿನ ಜನ್ಮದ ವಿಷಯಗಳು, ಅಂದರೆ ಎಷ್ಟೋ ನೋಡಿ, ಇವಾಗ ನಾವು ಕಲಿಯುಗದ ಆಲ್ಮೋಸ್ಟ್ ಅಂತ್ಯದಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ ಎಷ್ಟೋ ತಿಳಿದವರು. ಈ ಒಂದು ಕಾಲದಲ್ಲಿದ್ದಾಗ ಇನ್ನು ತ್ರೇತಾಯುಗ ಅಂದರೆ ಇನ್ನೆಷ್ಟು ವರ್ಷಗಳು, ಸಾವಿರಾರು ವರ್ಷಗಳ ಹಿಂದಿನ ಆಕೆಯ ಜನ್ಮ, ಮಿಥಿಲೆಯಲ್ಲಿ ಏನು ಸೀತೆಯ ಸೇವಕಿಯಾಗಿ ಆಕೆ ಹುಟ್ಟಿದಂತಹ ಆವತ್ತಿನ ಜನ್ಮದ ಬಗ್ಗೆ ಆಕೆ ಈಗ ನಮ್ಮ ಜೊತೆಗೆ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ, ಅಂದರೆ ಸೀತಾಯಣ, ಕನ್ನಡದಲ್ಲಿ ಸೀತಾಯಣ, ಇಂಗ್ಲೀಷ್ನಲ್ಲಿ ಡೆನಾ ಮೇರಿಯಮ್ ಬರೆದಿರ್ತಕ್ಕಂಥ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ, ನಮ್ಮ ಕನ್ನಡದಲ್ಲಿ HS ರವಿಯವರು ಅನುವಾದಿಸಿ ನಮಗಾಗಿ ಕೊಟ್ಟಿದ್ದಾರೆ. ಈ ಸೀತಾಯಣ ಪ್ರಯಾಣದಲ್ಲಿ ಇಲ್ಲಿವರೆಗೂ ಸಾಗಿದ್ದೀವಿ. ಇದಿಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ, ಏಕೆಂದರೆ ಆಕೆ ಎಷ್ಟು ಧ್ಯಾನದಲ್ಲಿ ನೋಡಿದ್ರೋ, ಎಷ್ಟು ಆಕೆಗೆ ಆಭಾಸವಾಯಿತೋ, ಅನುಭವವಾಯಿತೋ, ಅವೆಲ್ಲವನ್ನೂ ಆಕೆ ತಿಳಿಸಿದ್ದಾರೆ. ಜೊತೆಗೆ ಇನ್ನಷ್ಟು ಇರಬಹುದು, ಇನ್ನಷ್ಟು ವ್ಯಕ್ತಪಡಿಸದೇನೂ ಇರಬಹುದು. ಏಕೆಂದರೆ ಮಾತೆ ಎಷ್ಟು ಅನುಮತಿ ಕೊಟ್ಟರೆ ಅಷ್ಟನ್ನು ಆಕೆ ನಮ್ಮ ಜೊತೆ ಹಂಚಿಕೊಂಡಿರಬಹುದು. ಇನ್ನೂ ಅನೇಕ ವಿಷಯಗಳು ಇದ್ದಿರಬಹುದು. ಇರಲಿ, ಅದೆಲ್ಲವೂ ಇರಲಿ. ಆದರೆ ಇಷ್ಟೊಂದು ಒಂದು ಸಂಪತ್ತಾಗಿ, ಒಂದು ನಿಧಿಯಾಗಿ ನಮಗೆ ಆಕೆ ಈ ಪುಸ್ತಕದ ಮೂಲಕ ಏನು ಇಷ್ಟೆಲ್ಲ ತಿಳಿಸಿದಾರಲ್ಲ, ಅದಕ್ಕೆ ನಾವು ಡೆನಾ ಮೇರಿಯಮ್ ಆ ಲೇಖಕಿಗೂ ನಾನು ನನ್ನ ಹೃದಯ ತುಂಬಿ ನಮನಗಳನ್ನ ಸಲ್ಲಿಸ್ತೀನಿ. ಇನ್ನು ಒಂದು ಈ ಪುಸ್ತಕದ ಒಂದು ಪಕ್ಷಿ ನೋಟ ಅಥವಾ ಸಾರಾಂಶ ನೋಟ ಅಂತ ನಾವು ಹೇಳೋದಾದರೆ, ಒಂದು ಸ್ವಲ್ಪ ಮುಂಚಿನಿಂದ, ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಹೇಗೆ ಹಾದು ಬಂದ್ವಿ, ಅಥವಾ ನಾನು ಏನನ್ನು ಕಲಿತೆ, ಇವೆಲ್ಲವೂ ಮಾಸ್ಟರ್ಸ್ ಏನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಇದು ನನಗೆ ಅರ್ಥವಾಗಿದ್ದು, ನನಗೆ ಹೀಗಿರ್ಬೋದೇನೋ ಹಾಗಿರ್ಬೋದೇನೋ ಅಂತ ಅನಿಸಿದ್ದು, ನಾನು ಕಂಡ ಈ ಕಥೆಯಲ್ಲಿ ನಾನು ಓದಿ ನಾನು ಅರ್ಥೈಸಿಕೊಂಡದ್ದನ್ನು ನಿಮಗೆ ಹೇಳಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಒಂದು ಚೂರು ತುಣುಕು ನೋಡೋದಾದರೆ, ಸೀತೆಯ ಜನನಕ್ಕೂ ಮುಂಚಿನ ಒಂದು ಸಮಯ ಏನು ಮಿಥಿಲಾ ನಗರದಲ್ಲಿ ಅಥವಾ ನಮ್ಮ ಭರತಖಂಡದಲ್ಲಿ ಒಟ್ಟಾರೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಎಲ್ಲ ಒಂದು ಪ್ರಕೃತಿಯ ಜೊತೆಯಲ್ಲಿ ಮನುಷ್ಯ ನಡೀತಿದ್ದ. ಪ್ರಕೃತಿಗೆ ಹೆಜ್ಜೆಯಾಗಿ ಒಂದರೆ ಪ್ರಕೃತಿ ನಮಗೆ ಒಂದು ಕೊಟ್ಟರೆ, ನಾವೇನಾದರೂ ಅವಳಿಂದ ತಗೊಂಡ್ರೆ ವಾಪಸ್ಸು ಅವಳಿಗೆ ಕೊಡೋವಂಥ ಒಂದು ಪದ್ಧತಿ ಅಥವಾ ಒಂದು ಸಂಸ್ಕಾರ ಅಂತ ಹೇಳ್ಬೋದು. ಜನಕ ಮಹಾರಾಜ, ಸುನೈನಾ ಮಾತೆ ಆ ಒಂದು ಸಂಸ್ಕಾರದಲ್ಲೇ ಜೀವನ ನಡೆಸ್ತಿದ್ರು, ರಾಜ್ಯವನ್ನು ಆಳ್ತಿದ್ರು. ಆ ಒಂದು ಸಮಯದಲ್ಲಿ ಬಹುಶಃ ಎಷ್ಟೋ ಜನರು, ನಿಮ್ಮಂಥ ಸಾಮಾನ್ಯ ಮನುಷ್ಯರು ಕೂಡ ಬಹುಶಃ ಹೀಗೆ ಬಾಳ್ತಿದ್ದಿರಬಹುದೇನೋ. ಏಕೆಂದರೆ ಪ್ರಕೃತಿ ಅಷ್ಟು ಸಂಪದ್ಭರಿತವಾಗಿದ್ಲಲ್ವ ಆವಾಗ. ಹಾಗಾಗಿ ಮನುಷ್ಯರು ಈ ರೀತಿ ಕೃತಜ್ಞತಾ ಭಾವನೆಯಿಂದ ಇದ್ದಿರಬಹುದೇನೋ ಅನ್ನೋದು ನನಗೆ ಭಾಸವಾಯಿತು.
ಎಲ್ಲೋ ಬಹುಶಃ ಆಗ ಕ್ಷಾಮವಾಗಲಿ ಬರಡಾಗಲಿ ಬರ್ತಾ 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 ನೆನಪಿಸ್ಕೊಳ್ಳಿ, ಇದು ತ್ರೇತಾಯುಗದ ಮಾತು ಹೇಳ್ತಾ ಇರೋದು ನಾನು. ಅಂದರೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಸಮತೋಲನ ಆಗಲೇ ತಪ್ಪಿತ್ತು ಅನ್ನೋದು ನಮಗೆ ಗೊತ್ತಾಗೋದು ಯಾವಾಗ ಹೇಳಿ? ಸೀತೆಯ ಜನನದಿಂದ. ಏಕೆಂದರೆ ಸೀತೆ ಪ್ರಕೃತಿಯಿಂದ ಉದಯಿಸಿದಂಥ ಒಂದು ಮಹಾನ್ ಶಕ್ತಿ. ಆಕೆ ಉದಯಿಸಿದ ಕಾರಣವೇ ಪ್ರಕೃತಿ ಸಮತೋಲನ ತಪ್ಪಿ ಹೋಗ್ತಾ ಇದೆ, ಅದನ್ನು ಸಮತೋಲನಕ್ಕೆ ತರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆಕೆ ಜನ್ಮ ಎತ್ತಿದ್ಲು. ಅಂದರೆ ಏನು ಸುಮ್ಮನೆ ಹೆತ್ತುಬಿಟ್ಲಾ, ಬಂದುಬಿಟ್ಲಾ ಸುಮ್ಮನೆ? ಇಲ್ಲ. ನಮ್ಮ ಸುನೈನಾ ಮಾತೆ ಹಾಗೂ ಜನಕ ಮಹಾರಾಜ ಎಷ್ಟೆಷ್ಟು ಬೇಡಿಕೊಂಡು, ಎಷ್ಟೆಷ್ಟು ತಪಃಶಕ್ತಿಯಿಂದ ಜನಕ ಮಹಾರಾಜ ಎಷ್ಟೋ ದಿನಗಳು ಆತನಿಗೆ ಒಂದು ಮಹಾನ್ ಶಕ್ತಿ ಇತ್ತು. ಮುಂಬರುವ ದಿನಗಳ ಬಗ್ಗೆ ಒಂದು ತುಣುಕು ನೋಟ ಅಥವಾ ಆಭಾಸವು ಆತನಿಗಾಗ್ತಿತ್ತು. ಅಂಥ ಜನಕ ಮಹಾರಾಜ ಬರೀ ರಾಜ ಅಲ್ಲ, ಆತ ರಾಜ ಋಷಿ. ಆ ರಾಜ ಋಷಿಗೆ ಈ ರೀತಿ ಏನೋ ಒಂದು ಆಗಬಹುದು, ಇಂಥದ್ದೊಂದು ಆಗಬಹುದು, ಅಂಥದ್ದೊಂದು ಆಗಬಹುದು ಅನ್ನೋ ಒಂದು ಆಭಾಸ ಆಗ್ತಿತ್ತಂತೆ. ಏಕೆಂದರೆ ಋಷಿ ಅಂದ ಮೇಲೆ ಆತನಿಗೆ ಬಹಳ ಧ್ಯಾನದಲ್ಲಿ ತಲ್ಲೀನರಾಗಿ ಅದರಿಂದ ವಿಷಯಗಳು ತಿಳ್ಕೊಳ್ಳೋವಂಥ ಎಷ್ಟೋ ಜ್ಞಾನ ಶಕ್ತಿ ಆತನಿಗಿತ್ತು. ಆತನ ಜೊತೆ ಮಾತಾಡಿ ಎಷ್ಟೋ ಋಷಿಗಳು, ಮಹಾನ್ ವಾಗ್ಮಿಗಳು ಬಂದು ಅವರಿಂದ ಎಷ್ಟೋ ಸಲಹೆಗಳನ್ನ ಪಡಿತಿದ್ರಂತೆ. ಅಂಥ ಜನಕ ಮಹಾರಾಜನಿಗೆ ಎಲ್ಲೋ ಪ್ರಕೃತಿ ಬಹಳ ಸಮತೋಲನ ತಪ್ತಿದೆಯಲ್ಲ, ಎಲ್ಲ ಕಡೆ ಕ್ಷಾಮ, ಪ್ರಾಣಿಗಳು ಮನುಷ್ಯರು ಎಲ್ಲರೂ ಎಲ್ಲೋ ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಗಳಿಗೂ ಪರದಾಡ್ತಾ ಇರೋದು ಅಥವಾ ಒತ್ತಾಡ್ತಾ ಇರೋದು ಆಗಲೇ ಆತನಿಗೆ ಗೊತ್ತಾಗ್ತಿತ್ತು. ರಾಜ್ಯದಲ್ಲಿ ಆಗಲೇ ಒಂದು ಧಾನ್ಯಕ್ಕಾಗಲಿ, ಒಂದು ಏನು ನಾವು ಊಟ ಮಾಡುವ ಪದಾರ್ಥಗಳಿಗಾಗಲಿ ಎಲ್ಲೋ ಕೊರತೆಗಳು ಶುರುವಾಗಿತ್ತು. ಆಗಲೇ ಆತನಿಗನ್ಸಿದ್ದು ತನಗೆ ಮಕ್ಕಳು ಬೇಡ ಅಥವಾ ಮಕ್ಕಳು ಬೇಕು ಅನ್ನೋ ಯೋಚನೆ ಆತನಿಗೆ ಇಲ್ಲದೆ ಹೋದ್ರೂ ಆತ ಜನಾಂಗಕ್ಕಾಗಿ, ಸಮಾಜಕ್ಕಾಗಿ ಒಂದು ಶಕ್ತಿಯ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಬಹಳಷ್ಟು ತಪಸ್ಸು ಮಾಡಿ, ಬಹಳಷ್ಟು ಧ್ಯಾನ. ಇಲ್ಲಿ ಮತ್ತೆ ನಾವು ಧ್ಯಾನ ಬದುಕಿಗೆ ಬರ್ತೀವಿ, ಧ್ಯಾನ ಜಗತ್ತಿಗೆ ಬರ್ತೀವಿ. ಮತ್ತು ನಮ್ಮ PMC ನಮ್ಮ ಪತ್ರಿಜಿಯವರು ಹೇಳಿರುವಂಥ ಒಂದು ಧ್ಯಾನದಿಂದಲೇ ಎಲ್ಲವೂ ಸಾಧ್ಯ ಎನ್ನುವ ಏನು ಒಂದು ತತ್ವ ಅಥವಾ ಒಂದು ಸಂದೇಶವನ್ನು ನಮಗೆಲ್ಲರಿಗೂ ತಿಳಿಸಿದ್ರಲ್ವ, ಅದೇ ಧ್ಯಾನದಿಂದ, ಅದೇ ಒಂದು ಮಾರ್ಗದಲ್ಲಿ ಕಂಡುಕೊಂಡಂಥ ಮಹಾನ್ ಸತ್ಯಗಳು ಜನಕ ಮಹಾರಾಜನಿಗೆ ಆಗಲೇ ತಿಳಿದಿತ್ತು. ಹಾಗಾಗಿ ಆತನಿಗೆ ಮಹಾನ್ ಶಕ್ತಿಗಳಿಂದ ಬಂದ ಸಂದೇಶ ಅಥವಾ ಆ ಪ್ರಕೃತಿ ಮಹಾಶಕ್ತಿ ಅವಳೇ ಕೊಟ್ಟಂಥ ಸಂದೇಶ ತಾನು ಬರುವುದು. ಹೇಗೆ ಬಂದಳು? ಭೂಮಿಯಲ್ಲಿ ಉದ್ಭವಿಸಿ ಬಂದಳು ಅಲ್ವಾ? ಭೂಮಾತೆ, ಈ ಭೂದೇವಿಯ ಆಕೆಯ ಹೆತ್ತ ತಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಭೂದೇವಿಯ ಮಡಿಲಲ್ಲಿ ಉದ್ಭವಿಸಿ ಬಂದಂಥವಳು ಸೀತಾ. ಈ ಸೀತಾ ಅನ್ನೋ ಹೆಸರು ಎಷ್ಟು ಅದ್ಭುತವಾಗಿದೆ. ಈ ಸೀತಾ, ಈ ಮಹಾಶಕ್ತಿ, ಈ ಪ್ರಕೃತಿ ಇವಳನ್ನು ಎತ್ತಿ ಮುದ್ದಾಡಿ ಆಲಿಸಿ ಪಾಲಿಸಿ ಬೆಳೆಸಿದ್ದು ಎರಡು ಮಹಾನ್ ಚೇತನಗಳು, ಜನಕ ಮಹಾರಾಜ ಮತ್ತು ಸುನೈನಾ ಮಾತೆ. ಅಷ್ಟೇ ಅಲ್ಲ, ನನಗೇನನ್ಸುತ್ತೆ ಅಂದರೆ ಆ ಒಂದು ಕಾಲದಲ್ಲಿ ಬಂದಂಥ ಅನೇಕ ಜನ, ಏನು ಮಿಥಿಲಾ ನಗರದಲ್ಲಿ ಸೀತೆಯ ಸೇವಕರಾಗಿರಬಹುದು ಅಥವಾ ಒಂದು ಜನಕಪುರಿಯ ಪ್ರಜೆಗಳಾಗಿರಬಹುದು, ಆಕೆಯ ಸುತ್ತಮುತ್ತಲು ಆಕೆಗೆ ಬೇಕು ಬೇಡಗಳನ್ನು ನೋಡ್ಕೊಳ್ತಿದ್ದಂಥ ಜನರಿರ್ಬೋದು, ಅವರೆಲ್ಲರೂ ಒಂದು ಅದ್ಭುತ ಶಕ್ತಿಗಳೇ. ಏಕೆಂದರೆ ಇಂಥ ಪ್ರಕೃತಿಯೊಡನೆ ದಿನನಿತ್ಯದ ಒಂದು ಬದುಕಿನಲ್ಲಿ ಆಕೆ ಜೊತೆ ಇರಬೇಕು ಅಂದರೆ ಅವರಿನ್ನೆಂಥ ಎತ್ತರದ ಸ್ಥಾಯಿಯಲ್ಲಿರಬೇಕು ಅಲ್ವೇ? ಹಾಗಾಗಿ ಅವರೆಲ್ಲರೂ ಮಹಾನ್ ಶಕ್ತಿಗಳು. ಅವರೆಲ್ಲರ ನೆರವಿನಿಂದ ಸೀತೆ ಪುಟ್ಟ ಮಗುವಾಗಿದ್ದು ದೊಡ್ಡ ಹುಡುಗಿ ಆಗ್ತಾ ಆಗ್ತಾ ಒಂದು ಬಾಲಕಿಯಾಗಿ, ಒಂದು ಯೌವನದ ಹುಡುಗಿಯಾಗಿ ಬೆಳೆದು ಬಂದಳು. ಅಲ್ಲಿವರೆಗೂ ಜನಕಪುರಿಯ ಋಣ ಆಕೆಗೆ. ಯೌವನದ ಹುಡುಗಿಯಾದ ಮೇಲೆ ರಾಮನ ಭೇಟಿಯಾದ್ದು, ಇದೆಲ್ಲ ಕಥೆಗಳು ಈ ಒಂದು ಸಂಪೂರ್ಣ ಸೀತಾಯಣ ಸಂಚಿಕೆಗಳಲ್ಲಿ ನಿಮ್ಮ ಜೊತೆಗೆ ನಾನು ಪ್ರತಿಯೊಂದು ಅಧ್ಯಾಯದಲ್ಲಿ ಹಂಚ್ಕೊಂಡಿದ್ದೀನಿ. ನಾನು ಕೆಲವೊಂದು ಏನು ಬಹಳ ಮುಖ್ಯ ಅನ್ನಿಸ್ತು ಹೋಗುವ ಮುಂಚೆ, ಈ ಕೊನೆಯ ಸಂಚಿಕೆ ಮುಗಿಸುವ ಮುಂಚೆ ಏನು ಮುಖ್ಯ ಅನ್ನಿಸ್ತು ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮೊದಲಿಗೆ ನಾವು ಕಂಡಿದ್ದು ಜನಕನ ಒಂದು ಧ್ಯಾನದ ಒಂದು ಸಾಧನೆ. ಧ್ಯಾನದಿಂದಲೇ ಏನೆಲ್ಲ ಸಾಧಿಸಬಹುದು ಅಂತ ಈಗಾಗಲೇ ನಾವು PMCಲಿ ಎಷ್ಟೋ ಮಾಸ್ಟರ್ಸ್ ಹಂಚ್ಕೊಂಡಿದ್ದಾರೆ. ನಮ್ಮ ಪತ್ರಿಜಿಯವರು ತೋರಿಸಿರುವಂಥ ದಾರಿ ಇದು.
ಜನಕ ಮಹಾರಾಜನಿಗೂ ಈ ಧ್ಯಾನದ ಮೂಲಕವೇ ತಿಳಿದಿದ್ದು, ತಪಸ್ಸಿನ ಮೂಲಕವೇ ತಿಳಿದಿದ್ದು ಸೀತೆಯ ಆಗಮನ. ಹಾಗಾಗಿ ಆತ ಗೊತ್ತು ನಮಗೆಲ್ಲ, ಒಂದು ಜಮೀನಿನಲ್ಲಿ ಹೋಗಿ ಅವಳ ಆಗಮನದಲ್ಲಿ ಕಾಯ್ತಾ ಕೂತು ಧ್ಯಾನದಲ್ಲಿ ಕೂತಾಗ ಉದ್ಭವಿಸಿದಂಥ ಮಹಾನ್ ಶಕ್ತಿ ನಮ್ಮ ಸೀತಾಮಾತೆ. ಇನ್ನು ಮುಂದುವರಿತಾ ಇನ್ನೊಂದು ಪಾಠ, ನಾನು ಅದ್ಭುತವಾದಂಥ ಪಾಠ ಕಲಿತಿದ್ದು, ಸೀತೆ ಹಂತ ಹಂತವಾಗಿ ಚಿಕ್ಕ ಮಗುವಿಂದ ಹಿಡಿದು ಆಕೆ ದೇಹತ್ಯಾಗ ಮಾಡುವವರೆಗೂ ನಮಗೆ ಹೇಳಿಕೊಟ್ಟಂಥ ಪಾಠ ಏನಿದೆ, ನನಗನ್ಸಿದ್ದು ಪ್ರಕೃತಿಯೇ ಅವಳೇ ಪ್ರಕೃತಿ. ಹಾಗಿದ್ದ ಮೇಲೆ ಹಂತ ಹಂತವಾಗಿ ಪ್ರಕೃತಿಗೆ ಮಾನವ ಏನು ವಾಪಸ್ ಕೊಡಬಹುದು, ಅಂದರೆ ನಮಗೆಲ್ಲವೂ ಪ್ರಕೃತಿಯಿಂದಲೇ ಸಿಗ್ತಾ ಇರೋದು. ಪ್ರತಿಯೊಂದು ಅಂಶವೂ, ಪ್ರತಿಯೊಂದು ನಮ್ಮ ಊಟದಿಂದ ಹಿಡಿದು ನಮ್ಮ ವಸತಿಗಾಗಿ ನಮ್ಮ ಈ ಬಟ್ಟೆ ಬರೆಗಳು, ನಮ್ಮ ಎಲ್ಲ ಅನುಕೂಲಗಳು, ನಾವು ಇವತ್ತೇನು ಫರ್ನಿಚರ್ ಅಂತ ಉಪಯೋಗಿಸ್ತೀವಿ ಅಥವಾ ಪಾತ್ರೆಗಳಾಗಿರಬಹುದು, ಮನೆ ಕಟ್ಟಲು ಸಾಮಾನು ಇರ್ಬೋದು, ಪ್ರತಿಯೊಂದು ನಮಗೆ ಸಿಗ್ತಾ ಇರೋದು ಪ್ರಕೃತಿಯಿಂದಲೇ. ಆ ಪ್ರಕೃತಿಗೆ ನಾವು ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ಸಾಲದು. ಅಂಥ ಪ್ರಕೃತಿಗೆ ಸೀತೆ ಚಿಕ್ಕ ಮಗುವಾಗಿ, ಚಿಕ್ಕ ಹುಡುಗಿಯಾಗಿದ್ದಾಗಲೇ ಹೇಳ್ಕೊಟ್ಟಿದ್ದೇನು ಅಂದರೆ, ನೀನು ಒಂದು ಮರವನ್ನು ಕಡಿದ್ರೆ ಅದರ ಬದಲಾಗಿ ಅದರ 2ರಷ್ಟು 10ರಷ್ಟು ಮರಗಳನ್ನ ನೆಡಬೇಕು. ಏಕೆಂದರೆ ಕಾಡು ಕಡಿಯುವ ಒಂದು ಏನು ಅಭ್ಯಾಸ ಆಗಲೇ ಆರಂಭವಾಗಿತ್ತು. ಏಕೆಂದರೆ ಮನುಷ್ಯ ಬದುಕಬೇಕಲ್ವೇ, ಅವನ ಮನೆ, ಅವನ ಬೇಕು ಬೇಡಗಳನ್ನ ಪೂರೈಸ್ಕೊಳ್ಳೋದಕ್ಕಾಗಿ ಅವನಿಗೆ ಜಾಗ ಬೇಕಿತ್ತು ಅಂದರೆ ಕಾಡು ವನ್ಯ ಪ್ರದೇಶವನ್ನು ನಾಶ ಮಾಡಲೇಬೇಕಿತ್ತು. ಇದು ನಾಶ ಅಂತ ಹೇಳೋದಕ್ಕಿಂತ ಅದನ್ನು ಉಪಯೋಗಿಸ್ಕೊಂಡ ಅಂತ ನಾವು ಹೇಳಬಹುದು. ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಅದು ನಾಶ ಆಯಿತು. ಯಾಕೆ? ಮನುಷ್ಯ ಒಂದು ಮರವನ್ನು ಕಡಿದು ಅದರ ಪ್ರತಿಯಾಗಿ 10 ಮರ ಏನು ನೆಡಬೇಕು ಅಂತ ಸೀತೆ ಹೇಳಿಕೊಟ್ಟಿದ್ಲು. ಅದನ್ನು ನಾವು ಎಷ್ಟು ಜನ ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನನಗೆ ಈ ಕ್ಷಣ ನೆನಪಾಗ್ತಾ ಇರೋದು ನಮ್ಮ ಕನ್ನಡತಿಯಾದಂಥ ಸಾಲುಮರದ ತಿಮ್ಮಕ್ಕ. ಆಕೆ ಪ್ರಕೃತಿಗೆ ಎಷ್ಟು ಅಂದರೆ ಆಕೆ ಮಾಡಿದಾಳೆ ಅನ್ನೋದಕ್ಕಿಂತ ಬಹುಶಃ ಆಕೆ ತನ್ನ ವಂದನೆಗಳನ್ನ ತಿಳಿಸಿದಾಳೆ. ಆಕೆಗೆ ಆ ಒಂದು ಪ್ರಜ್ಞಾಶಕ್ತಿ ಇದೆ, ಆ ಒಂದು ಅರಿವಿದೆ. ನಾನು ಇಷ್ಟೊಂದು ತಗೊಂಡಿದ್ದೀನಿ, ಈ ನನ್ನ ಮುಂದಿನ ಪೀಳಿಗೆಗಳಿಗೆ ಎಲ್ಲಿ ಇಲ್ಲವಾಗುತ್ತೋ. ಆಕೆಯ ಸಂದರ್ಶನ ನೀವು ಎಂದಾದರೂ ಕೇಳಿದ್ದೇ ಆದರೆ, ಆಕೆ ಬಗ್ಗೆ ನೀವು ಓದಿದ್ದೇ ಆದರೆ ಈ ಮಾತು ಎತ್ತಿ ಕಾಣುತ್ತೆ. ಏನಪ್ಪ ಅಂದರೆ, ಪ್ರಕೃತಿಗೆ ನಾವು ಹಿಂದಿರುಗಿ ಕೊಟ್ಟಿದ್ದು. ಆಕೆಯ ಒಂದು ಗ್ರಾಮ್ಯ ಭಾಷೆಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ಆಕೆ ಏನು ಹೇಳ್ತಾಳೆ, ನನ್ನ ಮುಂದಿನ ಪೀಳಿಗೆಗೆ, ಈ ಹಳ್ಳಿಯ ಮಕ್ಕಳಿಗೆ ಏನು ಮುಂದೆ ಈ ಮರಗಳು ಇಲ್ವಾಗುತ್ತೇನೋ, ಈ ಗಾಳಿ ಇಲ್ಲದೆ ಹೋಗುತ್ತೇನೋ, ಹಾಗಾಗಿ ನಾನು ನೆಡ್ತಾ ಹೋದೆ, ನನ್ನ ಕರ್ತವ್ಯ. ಅದೇನು ಒಂದು ದೊಡ್ಡ ವಿಷಯ ಅಂತ ಆಕೆ ಎಲ್ಲೂ ಹೇಳ್ಕೊಂಡಿಲ್ಲ. ತನ್ನ ಕರ್ತವ್ಯ ಅಂತ ತಾನು ಮಾಡ್ತಾ ಹೋಗಿದ್ದು ನಮ್ಮ ಸಾಲು ಮರದ ತಿಮ್ಮಕ್ಕ. ಬಹುಶಃ ಎಲ್ಲೋ ಸೀತೆ ನಮಗೆ ತೋರಿಸಿದಂಥ ಒಂದು ಅರಿವು ಆಕೆಯಲ್ಲಿ ಪರಿಪೂರ್ಣವಾಗಿತ್ತೇನೋ ಅಂತ ನನಗೆ ಈ ಸೀತಾಯಣದಲ್ಲಿ ಎಷ್ಟೋ ಸಲ ಆಕೆ ನೆನಪಾಗಿದ್ದಾಳೆ. ಹಾಗಾಗಿ ಇವತ್ತು ಈ ಸಂಚಿಕೆಯಲ್ಲಿ ಆಕೆನ ನಾನು ನೆನಪಿಸ್ಕೊಂಡಿದ್ದೀನಿ. ಆಕೆಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಪ್ರಕೃತಿಗೆ ನಾವು ಹಿಂತಿರುಗಿ ಕೊಡಬೇಕು. ಇದು ಇನ್ನೊಂದು ಪಾಠ. ಮೊದಲನೇದು ಧ್ಯಾನದ ಪಾಠ. ಧ್ಯಾನದಿಂದ ನಾವು ಪಡಿಬಹುದಾದಂಥ ಎಷ್ಟೋ ಸಾಧನೆಗಳು, ವಿಷಯಗಳು, ಜ್ಞಾನ. ಇದೊಂದು ಜನಕನಿಂದ ಕಲಿತದ್ದಾದರೆ ಸೀತೆಯಿಂದಲೂ ಈ ಪಾಠ ಕಲ್ತಿದ್ದೀವಿ. ಜೊತೆಗೆ ಸೀತೆಯ ಅತ್ಯದ್ಭುತವಾದಂಥ ಕೆಲಸ ಪ್ರಕೃತಿಗೆ ನಾವು ತಿರುಗಿ ಕೊಡಬೇಕಾದಂಥದ್ದು. ಸರಿ, ಸೀತೆ ಯವನಕ್ಕೆ ಬಂದಳು, ಇನ್ನು ರಾಮನ ಭೇಟಿಯಾಗಿದೆ, ಇದೆಲ್ಲವೂ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಬಂದರು, ಹೇಗೆ ಒಬ್ರಿಗೊಬ್ರು ತಿಳ್ಕೊಂಡ್ರು ಅಂತ. ಸ್ವಯಂವರವೂ ಆಯಿತು. ಸ್ವಯಂವರದಲ್ಲಿ ಶಿವಧನಸ್ಸನ್ನು ಮುರಿದು ಅದಕ್ಕೆ ಒಂದು ಆ ಬಾಣದಲ್ಲಿ ಮುರಿದು ಅನ್ನೋದು ತಪ್ಪಾಗುತ್ತೆ. ಆ ಬಾಣದಲ್ಲಿ ಏನು ಅವರು ದಾರವನ್ನು ಕಟ್ಟಿ ಮೀಟ್ತಾನೆ ಶ್ರೀರಾಮಚಂದ್ರ, ಆ ಧನಸ್ಸಿನ ತಂತಿಯನ್ನು ಮೀಟ್ತಾನೆ. ಅದು ಒಂದು ಸಂಕೇತವಂತೆ. ನಾನು ಇತ್ತೀಚೆಗೆ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಿದ್ದೆ, 14 ಲೋಕಗಳಿಗೆ ತಿಳಿಸುವ ಒಂದು ಸಂಕೇತ. ರಾಮ ಹಾಗೆ ಮಾಡಿಲ್ಲದೆ ಇರ್ಬೋದೇನೋ, ಅವನು ತನ್ನ ಕರ್ತವ್ಯ ಸ್ವಯಂವರದ ಒಂದು ಏನೊಂದು ಕಟ್ಟುಪಾಡು ಅಥವಾ ನಿಯಮಕ್ಕಾಗಿ ಮಾಡಿರಬಹುದೇನೋ. ಆದರೆ ನಾನು ಅರ್ಥ ಮಾಡ್ಕೊಂಡಿದ್ದೇನು, ಅವನು ಆ ಧನಸ್ಸಿನ ಏನು ತಂತಿಯನ್ನು ಮೀಟ್ದ ಅಲ್ವಾ, ಅಥವಾ ದಾರವನ್ನು. ಆ ಕಾಲದಲ್ಲಿ ಯಾವುದರಿಂದ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಮಾಸ್ಟರ್ಸ್, ಏನೇ ಇರಲಿ ಒಂದು ತಂತಿ ಅಂತಲೇ ಇಟ್ಕೊಳ್ಳೋಣ. ಅದನ್ನು ಮೀಟಿದ್ದು 14 ಲೋಕಗಳು ಕಂಪಿಸುತ್ತವಂತೆ. ಏನು ಈ ಕಂಪನ?
ಅಂದರೆ ಧರ್ಮ, ಅವನು ಏನು ಧರ್ಮ ಸ್ಥಾಪನೆಗಾಗಿ ಅಥವಾ ಒಂದು ರೈಟಿಯಸ್ನೆಸ್ ಅಂತ ನಾವೇನು ಕರಿತೀವಲ್ಲ, ಯಾವುದು ಸರಿ ಯಾವುದು ತಪ್ಪುಗಳ ಏನೊಂದು ವಿಶ್ಲೇಷಣೆ, ಅದನ್ನು ತೋರಿಸೋದಕ್ಕೆ, ಅದನ್ನು ತಿಳಿಸ್ಲಿಕ್ಕೆ ಬಂದಂಥದ್ದು ರಾಮ. ಧರ್ಮ ಪಾಲನೆಗಾಗಿ ಏನೇ ಆಗಲಿ, ಯಾವುದೇ ಕಷ್ಟ ಬರಲಿ, ಸಂಕಷ್ಟ ಬರಲಿ, ಇನ್ನೆಂಥ ಒಂದು ಪರಿಸ್ಥಿತಿ ಇರಲಿ, ಧರ್ಮದ ದಾರಿಯಲ್ಲೇ ನಡಿಬೇಕು ಅಂತ ತೋರಿಸ್ತಿದ್ದಂತಹ ರಾಮ, ಅವನ ಜನ್ಮ ಆದದ್ದೇ ಅದಕ್ಕಾಗಿ. ಅಂಥ ರಾಮ ಆ ತಂತಿ ಮೀಟಿದಾಗ ಪ್ರಕೃತಿಯಲ್ಲಿ ಕಂಪನಗಳು ಎದ್ದುವಂತೆ. ಬಹುಶಃ ನನಗೇನಿಸ್ತು, ಪ್ರಕೃತಿ ವಿಜೃಂಭಿಸಿರ್ಬೋದು, ಅಬ್ಬಾ ಇನ್ನು ರಾಮ ಬಂದಿದ್ದಾನೆ, ಇವನ ಕೆಲಸ ಇನ್ನು ಆರಂಭವಾಗಿದೆ, ಇನ್ನು ನಮಗೆ ಯೋಚನೆ ಇಲ್ಲ ಅನ್ನೋ ಪ್ರಕೃತಿಯ ಒಂದು ಭಾಗ ಖುಷಿ ಪಟ್ಟಿದ್ರೆ, ಇನ್ನೊಂದು ಭಾಗ ಅಂದರೆ ನಕಾರಾತ್ಮಕ ಶಕ್ತಿಗಳಿಗೆ ಬಹುಶಃ ಗಾಬರಿ ಉಂಟಾಯ್ತೇನೋ, ಇದು ಯಾವುದೋ ಒಂದು ಶಕ್ತಿ ಕಂಪಿಸ್ತಾ ಇದೆಯಲ್ಲ ಅಂತ ಇದ್ದಿರಬಹುದು. ಅನೇಕ ಅರ್ಥಗಳಿರ್ಬೋದು. ಏಕೆಂದರೆ ಈ ರಾಮಾಯಣದಲ್ಲಿ ಅಥವಾ ಮಹಾಭಾರತದಲ್ಲಿ ಅಥವಾ ಯಾವುದೇ ನಮ್ಮ ಪುರಾತನ ಒಂದು ತತ್ವಗಳಲ್ಲಿರ್ಬೋದು, ನಮಗೆ ಕಾಣಿಸುವ ಒಂದು ಸತ್ಯ ಆದರೆ ಅದರ ಹಿಂದಿನ ಅನೇಕ ರಹಸ್ಯಕರವಾದಂಥ ಸತ್ಯಗಳಿರ್ತವೆ. ಅದನ್ನು ತಿಳ್ಕೊಳ್ಳೋ ಒಂದು ಅರಿವು ನಮಗಿರಬೇಕಷ್ಟೆ. ಹಾಗಾಗಿ ನನಗೆ ಈ ರೀತಿ ಅನ್ನಿಸ್ತು. ಇನ್ನು ಸ್ವಯಂವರ, ಈ ಸ್ವಯಂವರದಲ್ಲಿ ನನಗೆ ಎತ್ತಿ ಹಿಡಿದಂಥ ವಿಷಯ ಏನು ಅಂದರೆ, ರಾಮ ಆ ಸ್ವಯಂವರದ ಏನು ನಿಯಮವಿದೆ ಅದು ಮುಗಿಸಿ ಹೋದ್ಮೇಲೆ ಜನಕರಾಜ ಮಹಾರಾಜನಿಗೆ ಹೇಳ್ತಾನಂತೆ, ನಾಳೆ ಬರ್ತೀನಿ, ನಿಮ್ಮ ಮಗಳು ನನ್ನನ್ನು ಒಪ್ಕೊಂಡಿದ್ದಾಳ ತಿಳಿಸಿ ಅಂತ. ಎಷ್ಟು ಚಂದ ಅಲ್ವಾ? ನಾಳೆ ಅಂದರೆ ಆಕೆ ಅನುಮತಿ, ಆಕೆ ಒಪ್ಪಿಗೆ ಇದೆಯಾ ಅದನ್ನು ತಿಳಿಸಿ ಆಮೇಲೆ ಬಂದು ಮದುವೆ ಆಗ್ತೀನಿ ಅಂತ. ಅಂದರೆ ಆಕೆ ಒಪ್ಪಬೇಕು. ಇಲ್ಲಿ ಹೆಣ್ಣಿನ ಒಪ್ಪಿಗೆ ಎಷ್ಟು ಮುಖ್ಯ, ಆಕೆ ಸಂಪೂರ್ಣವಾಗಿ ಇಲ್ಲಿ ಮನಸ್ಸು ಎಲ್ಲವೂ ಮನಸಾಕ್ಷಿಯಾಗಿ ಒಪ್ಪಿದ್ದಾಳ. ಅದಕ್ಕೆ ಸ್ವಲ್ಪ ಸಮಯ, ಒಂದು ದಿನದ ಸಮಯ ಕೊಟ್ಟಿದ್ದಾನೆ ರಾಮ. ಇದು ನನಗೆ ಬಹಳ ಇಷ್ಟವಾದಂಥ ವಿಷಯ. ಅಂದರೆ ಅವಳ ಅನುಮತಿ ತಿಳ್ಕೊಳ್ದಿರ ನಾನು ಆಕೆನ ವರಿಸಲು ಸಾಧ್ಯವಿಲ್ಲ, ನಾಳೆ ಬರ್ತೀನಿ, ಆಕೆ ಒಪ್ಕೊಂಡಿದ್ದಾಳ ತಿಳಿಸಿ ಅಂತ ಹೇಳ್ತಾನೆ ರಾಮ. ಅಂಥ ಮರ್ಯಾದಾ ಪುರುಷೋತ್ತಮ. ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೆಸರು ಬಂದಿದ್ದು ಇಂಥ ಅನೇಕ ನಿದರ್ಶನಗಳು ಇಡೀ ರಾಮಾಯಣದಲ್ಲಿ ನಾವು ತಿಳ್ಕೋಬಹುದು. ಈ ಸೀತಾಯಣದಲ್ಲೂ ಸೀತೆ ಎಷ್ಟೋ ಸಲ ಹೇಳ್ತಾಳೆ ಮರ್ಯಾದಾ ಪುರುಷೋತ್ತಮ. ಆ ನಿದರ್ಶನಗಳನ್ನ ಸೀತೆ ಎಷ್ಟೋ ಸಲ ಕೊಡ್ತಾಳೆ. ಆಯಿತು, ಇನ್ನು ಸ್ವಯಂವರವೂ ಆಯಿತು. ಆಕೆ ಮಿಥಿಲೆಯನ್ನು ಬಿಟ್ಟು ತಾಯಿ ಮನೆಯಿಂದ ಅತ್ತೆ ಮನೆ ಅಂದರೆ ದಶರಥ ರಾಜನ ಆಸ್ಥಾನ ಅಯೋಧ್ಯೆಗೆ ಬಂದಿದ್ದಾಳೆ. ಅಯೋಧ್ಯೆ ಅಂದ ಕೂಡಲೇ ಇತ್ತೀಚೆಗಷ್ಟೇ ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಏನು ಹೇಳಿ, ಬಾಲರಾಮನ ಸ್ಥಾಪನೆಯಾಗಿ ರಾಮನ ಆಗಮನ ಆಗಿದೆ. ಅವನಿಗಾಗಿ ಒಂದು ಭವ್ಯ ಮಂದಿರ ಅಲ್ಲಿ ಕಟ್ಟಲಾಗಿದೆ. ಆ ಅಯೋಧ್ಯೆಯಲ್ಲಿ ಬಂದು ಸೊಸೆಯಾಗಿ ಬಂದಳು, ರಾಮನ ಪತ್ನಿಯಾಗಿ ಅಯೋಧ್ಯೆ ಸಾಮ್ರಾಜ್ಯದ ಸೊಸೆಯಾಗಿ ಬಂದಳು ನಮ್ಮ ಸೀತಾಮಾತೆ. ಅಲ್ಲಿಗೆ ಬಂದ ಕೂಡಲೇ ಎಂಥ ಒಂದು ಸಂಭ್ರಮ, ವಿಜೃಂಭಣೆ, ಇನ್ನು ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಒಂದು ಸಡಗರ. ಅಷ್ಟರಲ್ಲೇ ಒಂದು ಬಿರುಗಾಳಿ ಬೀಸಿತು. ಏನು ಕೈಕೇಯಿ ಆಕೆ ಏನು ವಚನಗಳನ್ನ ಬೇಕು ಅಂತ ಹೇಳಿದ್ಲು ಅದನ್ನು ಕೇಳಿದಂಥ ಒಂದು ಸಂದರ್ಭ. ಹೀಗಾಗಿ ಸೀತೆ, ರಾಮ, ಲಕ್ಷ್ಮಣ ಇಷ್ಟು ಜನ ವನವಾಸಕ್ಕೆ ಹೋದರು. ಒಂದು ದಿನ ಅಲ್ಲ, ಒಂದು ವರ್ಷ ಅಲ್ಲ, 14 ವರ್ಷದ ವನವಾಸ. ಇನ್ನು ನಮಗೆಲ್ಲ ಗೊತ್ತು, ದಾರಿಯುದ್ದಕ್ಕೂ ವನವಾಸದಲ್ಲಿ ಅಯೋಧ್ಯೆಯಿಂದ ಲಂಕೆಯವರೆಗೂ, ಇಲ್ಲ ಪಂಚವಟಿಗೆ ಬರೋಣ, ಲಂಕೆ ನಂತರ ಅಯೋಧ್ಯೆಯಿಂದ ಪಂಚವಟಿವರೆಗೂ ಅವರು ದಾರಿಯುದ್ದಕ್ಕೂ ಕ್ರಮಿಸಿದಂಥ ದಾರಿ, ಅಲ್ಲಿ ಅವರ ತಪಶಕ್ತಿಯಿಂದ ಆದಂಥ ಎಷ್ಟೋ ಆತ್ಮಗಳ ಉದ್ಧಾರ. ಅಷ್ಟೇ ಅಲ್ಲ, ನಮ್ಮ ಗೋದಾವರಿ ನದಿ ಆಕೆ ಉದ್ಭವವಾಗಿದ್ದು ಸೀತೆಗಾಗಿ. ರಾಮನು ಸೃಷ್ಟಿಸಿದ ಅಥವಾ ರಾಮನ ಶಕ್ತಿಯಿಂದ ಅವನು ಪ್ರಕೃತಿಗೆ ಬೇಡಿಕೊಂಡು ಗೋದಾವರಿಯನ್ನು ಸೃಷ್ಟಿಸಿದ ಸೀತೆಗಾಗಿ. ಹಾಗಾಗಿ ಗೋದಾವರಿ ತಟದಲ್ಲಿ ನಡೆದಂಥ ಅನೇಕ ಸಂದರ್ಭಗಳು ಎಲ್ಲವೂ ಸಾಂಕೇತಿಕ, ಎಲ್ಲವೂ ಒಂದೊಂದು ಎಷ್ಟೆಷ್ಟೋ ಸತ್ಯಗಳನ್ನ ನಮಗೆ ತಿಳಿಸ್ತಾ ಇದೆ. ಇನ್ನು ಚಂದ್ರಿಕೆಯ ಭೇಟಿ, ಆಕೆಯ ಬದುಕಿನ ವೃತ್ತಾಂತ. ಚಂದ್ರಿಕೆಯಿಂದ ನಾವು ಕಲ್ತದ್ದು ಎಷ್ಟೋ ಒಂದು ಆಧ್ಯಾತ್ಮ ಬದುಕು. ಹೆಣ್ಣು ತನ್ನ ಪತಿ ತೀರಿಕೊಂಡ ನಂತರವೂ ಎಷ್ಟೋ ಜನ ಬದುಕೇ ಇಲ್ಲ ಅಂತ ತಾವು ಅಸುನೀಗಿದಂಥ ಹೆಣ್ಣುಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಆ ಕಾಲದಲ್ಲೇ ಪಾಠ ಕೊಟ್ಟಂಥ ಚಂದ್ರಿಕೆ. ಅಂದರೆ
ಪತಿ ಇಲ್ಲದೆ ಹೋದರೂ ಆಧ್ಯಾತ್ಮಿಕವಾಗಿ ತನಗೇನು ಬೇಕು, ತನ್ನ ಆತ್ಮೋದ್ಧಾರಕ್ಕಾಗಿ ಆಕೆ ಏನೆಲ್ಲ ಸಾಧನೆ ಮಾಡಿದ್ಲು ಅಂತ ನಿದರ್ಶನ ತೋರಿಸ್ಲಿಕ್ಕಂತಲೇ ಬಹುಶಃ ಚಂದ್ರಿಕೆ ಆಕೆ ಆ ಒಂದು ಕಾಲದಲ್ಲಿ ಹುಟ್ಟಿ ಬಂದ್ಲೇನೋ. ನನಗನ್ಸಿದ್ದು ಮಾಸ್ಟರ್ಸ್ ಇವೆಲ್ಲವೂ ಆಗಲೇ ಸೀತೆ ತೋರಿಸ್ಬಿಟ್ಟಿದ್ದಾಳೆ ನಮಗೆ, ಏನೆಲ್ಲ ಹೇಗೆಲ್ಲ ಬದುಕಬಹುದು ಅನ್ನೋದನ್ನು. ನಂತರ ಏನು ನಮ್ಮ ಸೀತಾಯಣದುದ್ದಕ್ಕೂ ಬಂದಂಥ ವ್ಯಕ್ತಿಗಳಿರ್ಬೋದು, ಸೋಮ ಇರ್ಬೋದು, ಮೀನಾಕ್ಷಿ ಇರ್ಬೋದು, ಅನಸೂಯೆ ಇರ್ಬೋದು, ಮತ್ತು ರಾಮನ ಕಾಲದಲ್ಲಿ ಬಂದಂಥ ಅನೇಕ ವ್ಯಕ್ತಿಗಳು, ರಾಮನ ತಮ್ಮಂದಿರಿರ್ಬೋದು, ರಾಮನ ಸಂಪೂರ್ಣ ಕುಟುಂಬ, ಸೀತೆಯ ಸಂಪೂರ್ಣ ಕುಟುಂಬ, ಅವರ ಜೊತೆ ಬಂದಂಥ ಅನೇಕ ರಾಜರುಗಳು, ಎಲ್ಲರೂ ಇದು ಸಂಪೂರ್ಣ ಒಂದು ಕುಟುಂಬದಾಗಿ ನಾನು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರಿಂದಲೂ ನಾವು ಅನೇಕ ಪಾಠಗಳನ್ನ ಕಲ್ತಿದ್ದೀವಿ. ಆಯಿತು, ಧ್ಯಾನ ಆಯಿತು, ಪ್ರಕೃತಿಗೆ ವಾಪಸ್ ಕೊಡೋದಾಯಿತು, ಆಮೇಲೆ ಅತ್ಯದ್ಭುತವಾದಂಥ ಒಂದು ದಾಂಪತ್ಯ ಜೀವನ. ಏನು ರಾಮ ಸೀತೆಯ ಒಂದು ದಾಂಪತ್ಯ ಜೀವನ, ಇವರಿಬ್ಬರು ಬಹುಶಃ ಈ ಸೃಷ್ಟಿಯಾಗಿದ್ದ ಮಹತ್ತರವಾದ ಒಂದು ಪಾಠ ಏನು ನಮಗೆ ಕಲಿಸ್ಲಿಕ್ಕೆ, ಅವ್ರಿಗೆ ಬೇಕಿಲ್ಲ, ನಮಗೆ ಕಲಿಸ್ಲಿಕ್ಕೆ ಏನು ಪ್ರೇಮ. ರಾಮಾಯಣದುದ್ದಕ್ಕೂ ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಬಾರಿ ರಾಮ ಈ ಒಂದು ಮಾತನ್ನು ಉಲ್ಲೇಖಿಸಿದಾನಂತೆ. ಏನು? ತ್ವಯಾ ವಿನಾ ಸ್ವರ್ಗಮಪಿ ನ ರೋಚಯೇ, ತ್ವಯಾ ವಿನಾ ಸ್ವರ್ಗಮಪಿ ನ ರೋಚಯೇ. ಇದು ಸಂಸ್ಕೃತದಲ್ಲಿದೆ, ನನಗೆ ಸಂಸ್ಕೃತ ಬರೋದಿಲ್ಲ, ಎಲ್ಲಾದರೂ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಂದರೆ ರಾಮ ಹೇಳ್ತಾ ಇದ್ದಾನಂತೆ ಸೀತೆಗೆ, ನೀನಿಲ್ಲದೆ ನನಗೆ ಸ್ವರ್ಗವೂ ರುಚಿಸೋದಿಲ್ಲ, ಅದರಲ್ಲಿ ಏನು ನೀನಿಲ್ಲದಿರುವ ಸ್ವರ್ಗ ನನಗೆ ಬೇಡವೇ ಬೇಡ. ಯಾರಾದರೂ ಸ್ವರ್ಗಕ್ಕೆ ಬಾ ರಾಮ ಅಂತ ಕರೆದ್ರೆ ಸೀತೆ ಬಂದರೆ ಬರ್ತೀನಿ, ಇಲ್ದೋದ್ರೆ ನಾನು ಬರೋದಿಲ್ಲ ಅನ್ನಂತೆ. ಎಷ್ಟು ಅದ್ಭುತವಾದಂಥ ಮಾತು ಇದು. ಅವರ ದಾಂಪತ್ಯ ಜೀವನವನ್ನು ಈ ಮಾತು ತೋರಿಸುತ್ತೆ. ಹಂತವಾಗಿ ರಾಮ ಇನ್ನೊಂದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರೋದೇನೆಂದರೆ, ಬಹಳ ತನ್ನ ಭಾವನೆಗಳನ್ನ ಕೂಲಂಕುಷವಾಗಿ ವ್ಯಕ್ತಪಡಿಸ್ತಿದ್ನಂತೆ ರಾಮ. ಅಂಥ ಒಂದು ವ್ಯಕ್ತಿತ್ವ ಅಂತ ರಾಮಂದು. ತನಗೇನು ಅನ್ಸೋದು ಅದು ಹೇಳ್ತಿದ್ದಂಥ ಒಂದು ವ್ಯಕ್ತಿತ್ವ ರಾಮನದ್ದು ಅಂತ ಎಷ್ಟೋ ಕಡೆ ರಾಮಾಯಣದಲ್ಲಿ ಹೇಳಲಾಗಿದೆ. ಇನ್ನು ನಾವು ಸೀತಾಯಣದಲ್ಲಿ ಕಲ್ತಿದ್ದೇನು, ಆಕೆ ಬಹಳ ಬಹುಶಃ ಅಷ್ಟು ಮಾತಾಡ್ತಿರ್ಲಿಲ್ಲ ಅನಿಸುತ್ತೆ ಸೀತೆ, ಅಷ್ಟೊಂದೇನು ಮಾತಾಡ್ತಿರಲಿಲ್ಲ. ಆದರೆ ಒಂದು ಮೌನದಲ್ಲೇ ತನ್ನೆಲ್ಲ ಭಾವನೆಗಳನ್ನ ತನ್ನ ಕಾರ್ಯರೂಪದಲ್ಲಿ ತೋರಿಸ್ತಿದ್ದಂಥ ವ್ಯಕ್ತಿತ್ವ ಸೀತೆ. ಅಲ್ಲಿ ನೋಡಿ ಅವರಿಬ್ಬರದು ಎಷ್ಟು ಚೆನ್ನಾಗಿದೆ. ಒಬ್ಬರು ಒಂದು ರೀತಿ ಆದರೆ ಇನ್ನೊಬ್ಬರು ಪೂರಕವಾಗಿದ್ದಾರೆ. ಸೀತೆಗೆ ಪೂರಕವಾಗಿ ರಾಮ, ರಾಮನಿಗೆ ಪೂರಕವಾಗಿ ಸೀತೆ. ಈ ದಾಂಪತ್ಯ ಜೀವನದ ಏನು ಸೊಬಗಿದೆ, ಸೀತಾರಾಮನ್ನ ಕಲಿತು ನೋಡಿ ನಾವು ತಿಳ್ಕೋಬಹುದು, ಕಲಿಬಹುದು. ಇವತ್ತಿನ ಪರಿಸ್ಥಿತಿಗೆ ಇದು ಬಹಳ ಅತ್ಯವಶ್ಯಕ ಅಂತ ನನಗನ್ಸುತ್ತೆ, ಬಹಳ ಅತ್ಯವಶ್ಯಕ. ಯಾಕೆಂದರೆ ಇವತ್ತು ಮದುವೆ ಅನ್ನೋದು ನನಗನ್ಸೋದು ಮಾಸ್ಟರ್ಸ್, ಇದು ಎಲ್ಲರ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಏನು ಅಂದರೆ, ಅನಿಸ್ದಾಗ ಮದುವೆ ಆಗ್ತಾರೆ, ಬೇಡ ಅನಿಸಿದ್ರೆ ಬಿಟ್ಟು ಹೋಗ್ತಾರೆ. ಇವತ್ತಿನ ನಮ್ಮ ಸಮಾಜದಲ್ಲಿ ಮದುವೆ ಹಾಗೂ ಡಿವೋರ್ಸ್, ವಿಚ್ಛೇದನ ಏನಿದೆ ಬಹಳ ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು. ತುಂಬ ಖುಷಿ, ಅವ್ರಿಗಿಷ್ಟವಾದರೆ ಮದುವೆ ಆಗಲಿ, ಎಲ್ಲರ ಸಮ್ಮತಿ ತಗೊಂಡು ಎಲ್ಲ ಖುಷಿಯಾಗೇ ಇರ್ತಾರೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಏನಾದರೂ ವ್ಯತ್ಯಾಸವಾದರೆ ಆಗೋದಿಲ್ಲ ಅಂತ ಬಿಟ್ಟು ಹೋಗ್ತಾರೆ. ಆದರೆ ಸೀತಾರಾಮ ಅವರು ಕಂಡಂಥ ಏನು ಏರುಪೇರುಗಳು ಜೀವನದಲ್ಲಿ, ಆದರೂ ಅವರ ದಾಂಪತ್ಯ, ಅದನ್ನು ನೋಡಿ ಅದನ್ನು ತಿಳ್ಕೊಂಡು ನಾವು ಕಲಿಯುವಂಥದ್ದು ಬಹಳ ಇದೆ. ಇದು ನನಗೆ ವೈಯಕ್ತಿಕವಾಗಿ ಕೂಡ ಹಾಗೂ ಒಂದು ಸಮಾಜದಲ್ಲಿ ನೋಡಿದಾಗ ಇದು ಬಹಳ ದೊಡ್ಡ ಪಾಠ ಅನಿಸುತ್ತೆ ನನಗೆ, ಅವರ ದಾಂಪತ್ಯದ ಬದುಕು. ಅಂದರೆ ಇಲ್ಲಿ ಗಂಡು ಹೆಣ್ಣು ಇಬ್ಬರೂ ಹಾಗೆ ಇರಬೇಕು. ಒಬ್ಬರು ಒಂದು ರೀತಿ ಇದ್ದು ಇನ್ನೊಬ್ಬರು ಇನ್ನೊಂದು ರೀತಿ ಅದರ ವಿರುದ್ಧವಾಗಿದ್ದರೆ ಅದು ಸರಿ ತೂಗಿಸ್ಕೊಂಡು ಹೋಗೋದಿಲ್ಲ. ಇಲ್ಲಿ ರಾಮನಿಗೂ ಸೀತೆಗೂ ಅಂಥ ಸಮತೋಲನ ಅಥವಾ ಅಂಥ ಸಮರಸ ಇಬ್ಬರಲ್ಲೂ ಇದ್ದಿದ್ದರಿಂದಲೇ ಅದು ಸಾಧ್ಯವಾಯಿತು. ಒಂದು ಸ್ತ್ರೀ ಶಕ್ತಿ, ಇನ್ನೊಂದು ಗಂಡು ಶಕ್ತಿ, ಪುರುಷ ತತ್ವ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಗಂಡು ಪ್ರತಿಯೊಂದು ಹೆಣ್ಣಲ್ಲೂ ಪುರುಷ ತತ್ವ ಸ್ತ್ರೀ ತತ್ವ ಇರುತ್ತಂತೆ. ಬಹುಶಃ ಇವರಿಬ್ಬರಲ್ಲಿ ಆ ಸ್ತ್ರೀ ತತ್ವ ಪುರುಷ ತತ್ವವನ್ನು ಇಬ್ಬರಲ್ಲೂ ಬಹಳ ಸಮಂಜಸವಾಗಿ ಅಥವಾ ಸಮತೋಲನವಾಗಿ ಇದ್ದಿದ್ದರಿಂದಲೇ ಏನೋ ಅವರ ದಾಂಪತ್ಯ ಅಷ್ಟು ಸೊಬಗಾಗಿತ್ತು, ಸುಮಧುರವಾಗಿತ್ತು ಅಂತ ನನಗನ್ಸುತ್ತೆ. ಹಾಗಾಗಿ ಈ ದಾಂಪತ್ಯದ ಪಾಠವೂ ನಾನು ಇವರಿಂದ ಕಲ್ತಿದ್ದೀನಿ. ಮತ್ತೆ ಹೋಗ್ತಾ ಪ್ರತಿ ಹಂತದಲ್ಲೂ ಅವ್ರಿಗಿದ್ದಂಥ, ಅವರು ಕೊಟ್ಟಂಥ ಪ್ರೇಮದ ಪಾಠ. ಲಂಕೆಗೆ ಹೋದ ಕೂಡ ಸಹ
ಅಂದರೆ ರಾವಣ ಸೀತಾಮಾತೆಯನ್ನು ಕರೆದುಕೊಂಡು, ಇಲ್ಲಿ ಮತ್ತೆ ನಾನು ಒತ್ತಿ ಹೇಳ್ತೀನಿ, ಸೀತೆಯ ಅನುಮತಿ ಇಲ್ಲದೆ ರಾವಣ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸೀತಾಮಾತೆಯ ಅನುಮತಿಯಿಂದಲೇ ಈ ಒಂದು ಘಟನೆ ನಡೆದದ್ದು. ಹಾಗಾಗಿ ಲಂಕೆಗೆ ಹೋದ ಮೇಲೂ ಕೂಡ ಆಕೆ ಎಷ್ಟೇ ದುಃಖವಾದರೂ ಎಲ್ಲ ಋಷಿಗಳು, ಮಹಿಳಾ ಋಷಿಗಳು ಬಂದು ಆಕೆಯನ್ನು ಎಚ್ಚರಿಸ್ತಾರೆ ಅಥವಾ ಆಕೆಗೆ ಅರಿವು ಮೂಡಿಸ್ತಾರೆ. ನೀನು ಯಾಕೆ ಇಲ್ಲಿ ಬಂದಿದ್ಯಾ, ಸ್ವಲ್ಪ ಹಿಂದೆ ನೋಡು, ನಿನ್ನ ಹಿಂದಿನ ವೃತ್ತಾಂತ, ಹಿಂದಿನ ಜನ್ಮಗಳನ್ನು ನೋಡು, ಹಾಗಾಗಿ ಇಲ್ಲಿ ಬಂದಿದ್ಯಾ, ನೀನೊಂದು ಮಹತ್ ಕಾರ್ಯಕ್ಕೆ ಬಂದಿದ್ಯಾ ಅಂತ ಅವರೆಲ್ಲರೂ ಜ್ಞಾಪಿಸ್ತಾರೆ. ಪಾರ್ವತಿ ಮಾತೆ ಶಕ್ತಿ ಕೊಡ್ತಿರ್ತಾಳೆ. ಇಂಥ ಎಲ್ಲ ಪರಿಸ್ಥಿತಿಗಳ ನಡುವೆ ಸ್ವಲ್ಪ ಎಲ್ಲೋ ಎದೆಗುಂದಿದ್ರು ನಂತರ ಅರಿವಿನಿಂದ ಎಚ್ಚೆತ್ತು ಸೀತೆ ಲಂಕಾಧಿಪತಿ ಅಥವಾ ರಾವಣಾಸುರನ ಮೇಲೆ ಸ್ವಲ್ಪವೂ ಕೋಪಿಸ್ಕೊಳ್ದಿರ, ಅವನು ಏನು ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ, ಅವನಿಗೆ ಪ್ರೇಮದ ಪಾಠ ಹೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಕೆ ಎಷ್ಟೆಲ್ಲ ಮಾಡ್ತಾಳೆ, ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ. ಇಲ್ಲಿ ಇನ್ನೂ ಒಂದು ವಿಷಯ ನಾನು ಒತ್ತಿ ಹೇಳಬೇಕು ಅಂದರೆ, ಎಲ್ಲ ಮಹಿಳಾ ಶಕ್ತಿಗಳು, ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಇದ್ದಂಥ ಎಲ್ಲ ಮಹಿಳಾ ಶಕ್ತಿಗಳು ಅಂದರೆ ಎಲ್ಲ ಮಹಿಳಾ ಋಷಿಗಳು, ಅವರೆಲ್ಲರೂ ಅದೃಶ್ಯ ರೂಪದಲ್ಲಿ ಸೀತೆಯ ಸುತ್ತಲೂ ಕೂತು ಆಕೆಗಾಗಿ ತಮ್ಮ ಶಕ್ತಿಯನ್ನು ಧಾರೆ ಎರೆದು ಕೊಡ್ತಾ ಇದ್ರಂತೆ. ಅಂದರೆ ಮಹಿಳೆಯರು ಆ ಕಾಲದಲ್ಲಿ ಎಷ್ಟು ಉನ್ನತ ಮಟ್ಟದಲ್ಲಿ ಇದ್ದರು ಅನ್ನೋದನ್ನು ನಾವಿಲ್ಲಿ ಬಹಳ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕು. ಅದೆಲ್ಲದರ ಒಂದು ಪರಿಚಯ ನಮಗೆ ಈ ಸೀತಾಯಣದಲ್ಲಿ ಬಹಳಷ್ಟು ಕೊಟ್ಟಿದ್ದಾರೆ. ಇನ್ನು ವಾಪಸ್ಸು ಲಂಕೆಯನ್ನು ಗೆದ್ದು ಸೀತೆಯನ್ನು ಕರೆದುಕೊಂಡು ರಾಮ ವಾಪಸ್ ಬರಬೇಕಾದ್ರೂ ಯಾರಿಗೆಲ್ಲ ಮಾತು ಕೊಟ್ಟಿದ್ರು, ನಾವು ಮತ್ತೆ ಬರಬೇಕಾದ್ರೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಂತ, ಅವರೆಲ್ಲರನ್ನೂ ಭೇಟಿ ಮಾಡಿ ಬಂದದ್ದು. ಮತ್ತು ಮಂಡೋದರಿಗೆ ಸೀತೆ ಹೇಳಿದಂಥ ಪಾಠ, ಈ ಒಂದು ವಿಷಯ ಹೇಳ್ಬಿಡ್ತೀನಿ. ಯಾಕೆಂದರೆ ಮಂಡೋದರಿಗೆ ಏನು ಹೇಳ್ತಾಳೆ ಸೀತೆ, ನೀನು ಎಷ್ಟೇ ಅವನಿಗೋಗಿ ಮಾಡಿದ್ರು, ಇಲ್ಲಿ ಪ್ರೇಮ ಇದೆಯೋ ಭಯ ಇದೆಯೋ ಅಥವಾ ನೀ ಏನೇ ಅವನಿಗಾಗಿ ಗಂಡನಿಗಾಗಿ ಮಾಡಿದ್ರು, ನಿನ್ನ ಸ್ತ್ರೀತನದ ಒಂದು ಆತ್ಮ ಗೌರವ ಕಳ್ಕೋಬಾರ್ದು, ಡಿಗ್ನಿಟಿ ಅಂತ ನಾವು ಏನು ಕರಿತೀವಿ. ಇಲ್ಲಿ ಮತ್ತೆ ನಾವು ಕಲಿಬೇಕಾದಂಥ ಪಾಠ, ಹೆಂಡತಿಯಾಗಿ ಅಥವಾ ಮಡದಿಯಾಗಿ ಎಷ್ಟೇ ನಾವು ಬೇರೆಯವ್ರಿಗಾಗಿ ಕುಟುಂಬದವ್ರಿಗೆಲ್ಲರಿಗೂ ಮಾಡಿದ್ರು, ಆದರೆ ತಪ್ಪು ನಡೀತಾ ಇದ್ದರೆ ನಾವು ಅದನ್ನು ಅಲ್ಲೇ ಸಮ್ಮತಿಸ್ಕೊಂಡು ಗಂಭೀರವಾಗಿದ್ದರೆ ಅಂದರೆ ಅಲ್ಲಿ ಆತ್ಮಗೌರವಕ್ಕೆ, ನಮ್ಮ ಆತ್ಮಗೌರವಕ್ಕೆ ನಾವೇ ಕುಂದು ತಂದಂಗೆ ಅನ್ನೋ ಒಂದು ದೊಡ್ಡ ಪಾಠ ಎಲ್ಲ ಹೆಣ್ಣುಮಕ್ಕಳು ತಿಳ್ಕೊಬೇಕಾಗಿರೋಂಥ ಪಾಠ ಇದು. ನಾನು ತಿಳ್ಕೊಬೇಕಾದಿದ್ದಂಥ ಪಾಠ ಇದು. ನಾನು ಅದನ್ನು ಕಲಿತೆ. ಮತ್ತೆ ವಾಪಸ್ ಬಂದದ್ದು, ಮತ್ತು ಸೀತೆ ಗರ್ಭಿಣಿ ಆದದ್ದು, ಮತ್ತೆ ಅವಳು ಕಾಡಿಗೆ ಹೋಗಿದ್ದು, ಇಲ್ಲಿ ಮತ್ತೆಯೋ ಏನೋ ಅಗಸ ಹಿಂಗೆ ಹೇಳ್ದ, ಹಾಗಾಗಿ ರಾಮ ಕಾಡಿಗಟ್ಟಿದ ಅನ್ನೋ ಮಾತು ಇದೆ. ಆದರೆ ಈ ಸೀತಾಯಣದಲ್ಲಿ ಬಹಳ ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಸೀತೆಗೆ ಅರಣ್ಯದಲ್ಲಿ ತನ್ನ ಮಕ್ಕಳನ್ನು ಸಾಕಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಇವೆಲ್ಲವೂ ಸಾಂದರ್ಭಿಕ, ಎಲ್ಲವೂ ಸಾಂಕೇತಿಕ. ಇದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಅರಿವು ನಾವು ಮೂಡಿಸ್ಕೋಬೇಕು. ರಾಮ ಹಿಂಗೆ ಮಾಡಿದ್ನ, ಸೀತೆ ಹಿಂಗೆ ಮಾಡಿದ್ಲ, ಇಲ್ಲ ಅನ್ಯಾಯ ಆಯಿತಾ, ಹೀಗೆಲ್ಲ ನಾನು ಅಂದ್ಕೊಂಡಿದ್ದೆ. ಆದರೆ ಸೀತಾಯಣ ಓದಿದ ನಂತರ ಇವೆಲ್ಲವೂ ನನ್ನ ಒಂದು ಸಣ್ಣ ಬುದ್ಧಿ ಅಂತ ನನಗನ್ನಿಸ್ತು. ಮತ್ತು ಲವಕುಶರ ಜನನ, ಅವರು ಬೆಳೆದುವಂಥ ಒಂದು ಸಂಸ್ಕಾರ, ಹಾಗೂ ಲವಕುಶರು ಬೆಳೀತಾ ಇಷ್ಟೇ ನನ್ನ ಬದುಕು, ಈಗ ನಮ್ಮ ಹೆಣ್ಮಕ್ಳು ಎಷ್ಟೋ ತಾಯಿ ಆದರೆ ಆಯ್ತಪ್ಪ ನನ್ನ ಬದುಕು ಮುಗೀತು, ಇನ್ನು ನನ್ನ ಕೆಲಸ ಆಯಿತು ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಸೀತೆಯಿಂದ ಕಲಿಬೇಕು. ತಾಯಿ ಆದ ನಂತರವೂ ಆಕೆ ಪ್ರಕೃತಿಗೋಸ್ಕರ, ಸಮಾಜಕ್ಕೋಸ್ಕರ ಎಷ್ಟು ಮಾಡಿದ್ಲು. ಪ್ರಕೃತಿಯ ಎಲ್ಲ ಅಣುವ ಜೊತೆನೂ ಮಾತಾಡಿಸಿ ಅವರ ಕಷ್ಟಗಳನ್ನ ತಿಳ್ಕೊಂಡು ಅವರಿಗೆ ಪ್ರೀತಿ ಹಂಚಿ, ಅವರಿಗೆ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಗುಣಮುಖವಾಗಿ ಪ್ರೀತಿಯಿಂದ, ಸಹನೆಯಿಂದ, ಯಾರ್ಯಾರಿಗೆ ಏನೇನು ಕೊಡಬಹುದೋ ಎಲ್ಲವನ್ನು ಕೊಡ್ತಾ, ಎಷ್ಟೋ ಸಂದರ್ಭಗಳು ಹಳ್ಳಿಗಳಲ್ಲಿ ಬಂದಂಥ ಸಂಕಷ್ಟಗಳು ಈಗಾಗಲೇ ಸಂಚಿಕೆಗಳಲ್ಲಿ ಬಂದಿದೆ, ನೀವು ಕೇಳಿರ್ತೀರ, ಮತ್ತು ನಾನು ಅವೆಲ್ಲ ಮರುಕಳಿಸೋದಿಲ್ಲ. ಆದರೆ ಮುಖ್ಯವಾದ ಪಾಠ ಏನು, ಪ್ರೀತಿ ಹಂಚೋದು. ಗಂಭೀರವಾಗಿದ್ದೆ, ನಿಶ್ಶಬ್ದವಾಗಿದ್ಕೊಂಡೆ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗಿದ್ದು. ಎಷ್ಟೋ ಮಹಿಳಾ ಋಷಿಗಳು ಮಾಡಿದಂಥ ಕಥೆ ಇದೆ. ರಾಮನ ಅಕ್ಕ ಆಕೆ ಕೂಡ ಮಾಡಿದಂಥ ಕಥೆ ಇದೆ. ಆಕೆ ಬದುಕುದ್ದಕ್ಕೂ ನಡೆದಂಥದ್ದು ಪಾಟಿಗೆ ತಾನು ಗಂಭೀರವಾಗಿ, ಮೌನವಾಗಿ ತನ್ನ ಶಾಂತ, ನೆನಪಿದ್ಯಾ ಮಾಸ್ಟರ್ಸ್, ರಾಮನ ಅಕ್ಕ ಶಾಂತ ಮತ್ತು ಸೀತೆ ಇಬ್ಬರು ಅನ್ಕೋತಾರಂತೆ, ಮುಂದೆ ಸಮಾಜಕ್ಕೆ ಕಾಣುತ್ತಿರುವ ಹಾಗೆ ರಾಮ ಮತ್ತು ತನ್ನ ಸಹೋದರರು ಮಾಡಿದ ಕೆಲಸ. ಆದರೆ ಸೀತೆ ಮತ್ತು ಶಾಂತ ಸಮಾಜಕ್ಕೆ ಕಾಣದೆ ಮೌನವಾಗಿ ಮಾಡಿದಂಥ
ಅತ್ಯದ್ಭುತ ಕೆಲಸಗಳು ಅನೇಕ ಇದೆ. ರಾಮ ಕೂಡ ಎಷ್ಟೋ ಸಾರಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಹೀಗೆ ಹಂತ ಹಂತವಾಗಿ ಸೀತಾಯಣದುದ್ದಕ್ಕೂ ಕಲಿಯುವಂಥ ಪಾಠಗಳು, ತಿಳ್ಕೊಳ್ಳುವಂಥ ವಿಷಯಗಳು ಎಷ್ಟೆಷ್ಟೋ ಇದ್ದಾವೆ. ನನಗೆ ಎಷ್ಟು ಸಾಧ್ಯವಾಯಿತು, ನನಗೆಷ್ಟು ಅರ್ಥ ಆಯಿತು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಎಲ್ಲ ಸಂಚಿಕೆಗಳಲ್ಲೂ ಆ ಅಧ್ಯಾಯದ ಸಾರಾಂಶವನ್ನು ನಿಮಗೆ ತಿಳಿಸ್ತಾ ನನಗೇನು ಅರ್ಥ ಆಯಿತು, ನಾನು ಕಲಿತಂಥ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ನಾನು. ಹೀಗೆ ಈ ಎಲ್ಲ ಪಾಠಗಳು, ಪ್ರೀತಿ ಮತ್ತೆ ಎತ್ತಿ ಹಿಡೀಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿ, ಒಂದು ಸೌಹಾರ್ದತೆ, ಒಂದು ಮಾನವೀಯತೆ, ಇವೆಲ್ಲವನ್ನು ನಾವು ಎಲ್ಲೋ ಈಗ ಮರ್ತು ಹೋಗ್ತಾ ಇದ್ದೀವೇನೋ ಅಂತ ಅನ್ನಿಸ್ತು. ಬಹುಶಃ ಅದಕ್ಕೆ ಈ ಸೀತಾಯಣ ಈ ಒಂದು ಹಂತದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಬಂತೇನೋ. ಡೆನಾಮೇರಿಯಂ ಯಾವುದು ಪ್ರಕೃತಿಯಲ್ಲಿ ಕಾಲಕ್ಕೆ ಮುಂಚಿತವಾಗಿ ಅಥವಾ ಕಾಲಾನಂತರ ಆಗೋದಿಲ್ಲ. ಆ ಸಮಯಕ್ಕೆ ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದು ಖಂಡಿತವಾಗ್ಲೂ ಆಗುತ್ತೆ. ಬಹುಶಃ ಅದಕ್ಕೆ ಈ ಒಂದು ಕಲಿಯುಗದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ, ಸಮಯದಲ್ಲಿ ಈ ಸೀತಾಯಣ ನಮ್ಮೆಲ್ಲರ ಮುಂದೆ ಬಂತೇನೋ ಅಂತ ನನಗನ್ಸುತ್ತೆ. ಏಕೆಂದರೆ ಈಗ ನಮಗೆ ಆ ಮಾನವೀಯತೆ, ಆ ಪ್ರೀತಿ, ಆ ಸೌಹಾರ್ದತೆ ಇವೆಲ್ಲದರ ಅವಶ್ಯಕತೆ ಬಹಳಷ್ಟು ಇದೆ. ಅಷ್ಟೇ ಅಲ್ಲ, ಪ್ರಕೃತಿಯಿಂದ ನಾವು ಏನೆಲ್ಲ ಬಳಸ್ಕೊಂಡಿದ್ದೀವಿ ಅದನ್ನು ವಾಪಸ್ಸು ಅವಳಿಗೆ ಆ 10ರಷ್ಟು ಕೊಡೋಕ್ಕಾಗದೇ ಇದ್ರೂ ಅವಳು ಏನು ಒಂದು ತೊಗೊಂಡಿರ್ತಾರೆ, ಕಡೆ ಪಕ್ಷ ಒಂದನ್ನಾದರೂ ವಾಪಸ್ ಕೊಡೋಣ. ಒಂದು ಮರ ಕಡಿದಿದ್ರೆ ಒಂದು ಮರನಾದರೂ ನೆಡೋಣ. ಏನಾದರೂ ಒಂದಿಷ್ಟು ತಗೊಂಡಿದ್ರೆ ಅಷ್ಟನ್ನೇ ವಾಪಸ್ ಕೊಡೋಣ, ಸಾಕು. 10ರಷ್ಟು ಕೊಡೋ ತಾಕತ್ತು ಬಹುಶಃ ಮನುಷ್ಯನಿಗೆ ಈ ಕಾಲದಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಪರಿಶ್ರಮ ಪಟ್ಟರೆ ಸಾಧ್ಯವಾಗಬಹುದು, ಆದರೆ ಚಿಕ್ಕದರಿಂದ ಆರಂಭ ಮಾಡೋಣ, ಸಣ್ಣ ಕೆಲಸದಿಂದ ಆರಂಭ ಮಾಡೋಣ, ಸಣ್ಣ ಪ್ರಮಾಣದಿಂದ ಆರಂಭ ಮಾಡೋಣ. ಏನೇನು ತಗೊಂಡಿದ್ದೀವೋ ಅದನ್ನು ಸ್ವಲ್ಪ ಮಟ್ಟಿಗೆ ವಾಪಸ್ ಕೊಡ್ತಾ ಹೋಗೋಣ. ಆದಷ್ಟು ಏನು ನನಗೆ ಅನಿಸ್ತಾ ಇರೋದು ಹೇಳ್ತಾ ಇದ್ದೀನಿ. ಏನಾದರೂ ಈ ಪಯಣದ, ಸ್ವಾಧ್ಯಾಯ ಪಯಣದಲ್ಲಿ ಅಲ್ಲೋ ಇಲ್ಲೋ ತಪ್ಪುಗಳು ನಡೆದಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಪತ್ರಿಜಿಯವರ ಆಶೀರ್ವಾದ, ಸೀತಾಮಾತೆಯ ಅನುಮತಿಯಿಂದ ಬಹುಶಃ ಈ ಸ್ವಾಧ್ಯಾಯ, ಈ ಪ್ರಯಾಣ PMC ಕನ್ನಡ ವಾಹಿನಿಯಲ್ಲಿ ಇದುವರೆಗೂ ನಡ್ಕೊಂಡು ಬಂದಿದೆ. ಮತ್ತೆ ಇನ್ನೆಂದಾದರೂ ಅವಕಾಶ ಸಿಕ್ಕದಲ್ಲಿ ಇನ್ಯಾವುದಾದ್ರೂ ಒಂದು ಸ್ವಾಧ್ಯಾಯದ ಪ್ರಯಾಣದಲ್ಲಿ ನಿಮ್ಮ ಜೊತೆ ಮತ್ತೆ ಸೇರ್ತೀನಿ. ಅಲ್ಲಿವರೆಗೂ ಎಲ್ಲ ಮಾಸ್ಟರ್ಸ್, ಪ್ರತ್ಯಕ್ಷ ಪರೋಕ್ಷ ಮಾಸ್ಟರ್ಸ್ಗಳಿಗೆ ನನ್ನ ಹೃದಯ ತುಂಬಿ ವಂದನೆಗಳು. ಮತ್ತೊಮ್ಮೆ ಪತ್ರಿಜಿಯವ್ರಿಗೂ ಹಾಗೂ ಪತ್ರಿ ಅಮ್ಮನವ್ರಿಗೂ ಮತ್ತು ಸಂಪೂರ್ಣ ಧ್ಯಾನ ಜಗತ್ತಿನ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ PMC ಕನ್ನಡ ವಾಹಿನಿ ಇವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಮನಸ್ಸು ತುಂಬಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮಾಸ್ಟರ್ಸ್, ನಿಮಗೆಲ್ರಿಗೂ ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.